ವರ್ಷಗಳ ಜರ್ನಿ ಗತವೈಭವ ಹೇಗಾಗಿದೆ, ನಮ್ಮ ಮುಂದೆ ಹೇಗೆ ಕಾಣಿಸ್ಕೊಳ್ಳುತ್ತೆ? ಎಲ್ಲ ಪತ್ರಿಕೆ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳಿಗೆ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಸರ್ ಮತ್ತು ಅಪ್ಪು ಸರ್ ನನ್ನ ಹೆಸರು ಎಸ್.ಎಲ್. ಭೈರಪ್ಪ ಸರ್ ಮತ್ತು ಅಪ್ಪು ಸರ್ ನನ್ನ ಹೆಸರು ನಾನು ಶುರು ಮಾಡ್ತೇನೆ. ಗತವೈಭವ ಈ ಪ್ರಾಜೆಕ್ಟ್ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅಂದರೆ ಎಲ್ಲರಿಗೂ, ನಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಅನಿಸ್ಬೇಕಿತ್ತು ಇದು ಗತವೈಭವ ಅಂತ. ನೆನ್ನೆ ಒಬ್ಬ ಪ್ರೆಸ್ ಅವ್ರಿಗೆ ಫೋನ್ ಮಾಡಿದೆ, ಸರ್ ನಾಳೆ ಪ್ರೆಸ್ ಮೀಟ್ ಇದೆ ಬನ್ನಿ ಅಂತ. ಯಾವುದೋ ಒಂದು ಗತವೈಭವ, ಓ ಗತವೈಭವನ ಅಂದರು. ಸೊ ಎಲ್ಲರಿಗೂ ಗೊತ್ತಾಗಿತ್ತು ಗತವೈಭವದಿಂದ ನಾವು ಮಾಡ್ತಾ ಇದ್ದೀವಿ ಅಂತ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತ್ ಒಮ್ಮೆ ಬಂದಿದ್ರು, ಒಳ್ಳೆ ಒಳ್ಳೆ ಪ್ರಥಮ ಜೊತೆ ಆಫೀಸಲ್ಲಿದ್ದಾಗ. ನಾನು ಅವತಾರ್ ಪುರುಷ ಮತ್ತೆ ಸಖತ್ ಮಾಡ್ತಿದ್ದೆ. ಟೈಮ್ ಸರಿ ನೋಡೋಣ ಅಂತ ಹೇಳಿ ಮುಂದಕ್ಕೆ ಹೋಯ್ತು. ಆಮೇಲೆ ಒಂದು ದಿವಸ ಪುಷ್ಕರ್ ಸರ್ ಜೊತೆ ಬಂದರು, ಇಲ್ಲೇ ಮಹಾಲಕ್ಷ್ಮಿ ಕಮಲ ಬಂದಿಲ್ಲಿ. ಅವ್ರು ಸರ್ ಹೇಳಿದಾಗ ಇಲ್ಲ ಅನ್ನೋಕ್ಕಾಗ ಸರಿ ಅಂದ್ಬಿಟ್ಟು ಕಮಿಟ್ ಆದ. ನಾನು ಕಮಲ ಬಂದಿಲ್ಲ, ಅಡ್ವಾನ್ಸ್ ಆಯ್ತು ನನಗೆ, ಸರಿ ಮಾಡೋಣ ಅಂತ ಆಯಿತು. ಅಲ್ಲಿಂದ ಆಫೀಸ್ ವರ್ಕ್ ಮಾಡಿ ಒಂದು ಪ್ರಾಜೆಕ್ಟ್ ಶುರು ಮಾಡಿ ಎಲ್ಲ ಕತೆ ಎಲ್ಲ ಆದಮೇಲೆ ಈ ಹೀರೋ ಲಾಂಚ್ ವಿಡಿಯೋ ನೋಡಲ್ಲ, ಅದು ಟೀಸರ್ ಶೂಟ್ ಮಾಡಿದಾಗ ಶೂಟ್ ಮಾಡ್ಕೊಂಡ್ಬಂದು ಬಂದ ಮೇಲೆ ನೀನು ಆನ್ ಫ್ಲೋರ್ ಹೋಗ್ಬೇಕು. ಅವಾಗ ಒಂದು ಪ್ರೋಜೆಕ್ಟ್ ಕೂತಿದ್ದಾಗ ಗೊತ್ತಾಯ್ತು ಇದು ಲಿಮಿಟ್ ಮೀರಿ ಹೋಗ್ಬಿಟ್ಟಿದೆ ಬಜೆಟ್ ಅಂತ. ಸೊ ಅಲ್ಲಿಗೆ ಆ ಪ್ರಾಜೆಕ್ಟ್ ಸ್ವಲ್ಪ ಕೂತ್ಕೊಂತು. ಬಟ್ ಟೀಸರ್ ಶೂಟ್ ಮಾಡ್ಬಿಟ್ಟಿದ್ದು, ಅದು ರಿಲೀಸ್ಗೆ ರೆಡಿ ಆಗಿತ್ತು. ಆಮೇಲೆ ಅಡ್ವಾನ್ಸ್ ತೊಗೊಂಡ್ಬಿಟ್ಟಿದ್ದೆ, ಖರ್ಚಾಗೋಗಿತ್ತು. ಸೊ ಈಗ ಪ್ರಾಜೆಕ್ಟ್ ಮುಗಿಸ್ಬಿಟ್ರೆ ಅಡ್ವಾನ್ಸ್ ವಾಪಸ್ ಕೊಡ್ಬೇಕಲ್ಲ, ಅವಾಗ ನಾನು ಬೇರೆ ಪ್ಲ್ಯಾನ್ಗಳು ಮಾಡಿ ಸರಿ ಅಂದ್ಬಿಟ್ಟು ಲಕ್ಕಿಲಿ ಇದರಲ್ಲಿ ಒಂದು ಡೈಲಾಗ್ ಬರ್ತಿದೆ, ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಆ ಬೀರಲ್ಲಿರೋ ಸ್ಕ್ರಿಪ್ಟ್ ತೆಗಿ ಮಾಡೋಣ ಅಂತ ಸುಮ್ಮನೆ. ಅದೇನು ದುಷ್ಯಂತ್ ಯಾವಾಗಲೂ ಹೇಳ್ತಿರ್ತಾನೆ, ನಾವು ಏನು ಬೇಡ್ಕೊಂತಿರ್ತೇವೆ ಅದು ದೇವ್ರು ಕೊಡ್ತೇನೆ ಅಂತ. ಸೊ ಅದೇ ರೀತಿ ಈ ಸ್ಕ್ರಿಪ್ಟ್ ಅವಾಗ ಗತವೈಭವ ತೆಗೆದ ಹೇಳೋಣ ಅಂತ. ಸೊ ಹೇಳಿದಾಗ ಗೊತ್ತಿತ್ತು ಇದು ಒಂದೇ ಅಟೆಂಪ್ಟಲ್ಲಿ ಓಕೆ ಆಗುತ್ತೆ ಅಂತ. ಸೊ ಅಲ್ಲಿಂದ ಗತವೈಭವ ಅಂದರೆ ಈ ಪ್ರಾಜೆಕ್ಟ್ ನನ್ನ ಬ್ಯಾನರಲ್ಲಿ ಮಾಡಬೇಕು ಅಂತಲೇ ನಾನು ತುಂಬ ದಿವಸಗಳಿಂದ ಎತ್ತಿಟ್ಕೊಂಡಿದ್ದು. ಬಟ್ ಬಜೆಟ್ ಎಕ್ಸೀಡ್ ಆಗ್ತಿರೋದ್ರಿಂದ ನಾನು ಮಾಡೋಕ್ಕಾಗಲ್ಲ ಅನ್ನೋ ಸೈಡಲ್ಲಿ ಇಟ್ಟಿದ್ದೆ. ಆಮೇಲೆ ಅದೇ ಮಾಡಿಸ್ಕೊಳ್ತು, ಇದು ದುಷ್ಯಂತ ಮಾಡಬೇಕಿತ್ತು ಅಂತ ಮೋಸ್ಟ್ಲಿ ಬರ್ದಿತ್ತು. ಸೊ ಹಾಗಾಗಿ ಮಾಡಿಸ್ಕೊಳ್ತು. ಅದಕ್ಕೋಸ್ಕರ ನಾನು ಬ್ಯಾನರ್ ಕ್ಯಾರಿ ಮಾಡಿದ್ದೀನಿ. ಇದ್ರಲ್ಲಿ ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ ಮಾತ್ರ. ಸೊ ಆವಾಗ ಅಲ್ಲಿಂದ ಗತವೈಭವ ಶುರು ಆಯಿತು. ನಿಜವಾಗ್ಲೂ ನಾನು ಲಕ್ಕಿ ಅಂತ ಹೇಳ್ಬೇಕು ಈ ಪ್ರಾಜೆಕ್ಟ್ ಟೇಕ್ ಓವರ್ ಆಗಿ ಇವತ್ತು ಇಲ್ಲಿ ಬಂದಿದ್ದಕ್ಕೆ. ಸೊ ನಾನು ಯೂಶಲಿ ಬಜೆಟ್ಗಳು ಅಂದರೆ ಒಂದು ಮಿನಿಮಮ್ ಬಜೆಟಲ್ಲೇ ಕತೆ ಬರ್ತೀನಿ, ಮಿನಿಮಮ್ ಇದರಲ್ಲೇ ಆಗುತ್ತೆ. ಬಟ್ ಇದು ಪೇಪರ್ ಮೇಲೆ ಬರೆಯೋದು ಈಸಿ, ಏನು ಬೇಕಾದ್ರೂ ಬರೆಯೋದು ನಾವು. ಅದನ್ನು ತೆರೆ ಮೇಲೆ ತರೋಕ್ಕೆ ತುಂಬ ಶ್ರಮ ಆಗುತ್ತೆ. ಸೊ ಆ ಶ್ರಮಕ್ಕೆ ಬ್ಯಾನರ್ಗೆ ಮತ್ತು ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕೇಳಬೇಕು. ಅಫ್ಕೋರ್ಸ್ ಇದು ಒಂದು 4 ಸಿನಿಮಾ ಆದಷ್ಟೇ ನಮಗೆ ಆಗಿದೆ ಇದರದ್ದು ಒಂದು ಜರ್ನಿ. ಅಂದರೆ ಒಂದೊಂದು ಎಪಿಸೋಡ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಫಿಲಮ್ ವರ್ಕ್ ಮಾಡೋದಷ್ಟು ಇದಾಗ್ತಿದ್ದು. ದೇವಲೋಕ ಇರ್ಬೋದು, ಅವ್ರು ಹೇಳ್ದಂಗೆ ಆ್ಯಡ್ ಶೂಟ್ ಎಲ್ಲ ನಿಂತಿತ್ತಂತೆ ಅವತ್ತು. ಹೀರೋ ಲೈಟ್ಸ್ ಎಲ್ಲ ನಮಗೆ ಬಂದಿತ್ತು. ಆ ದೇವಲೋಕನ ವಿಲಿಯಂ ಸರ್ ಕಟ್ಕೊಟ್ಟಿದ್ದ ರೀತಿ ಅದಿರ್ಬೋದು, ಅಥವಾ ಪೋರ್ಚುಗಲ್. ನಾನು ಸುಮ್ಮನೆ ಒಂದು ವಾಸ್ಕೋಡಗಾಮ ಎಪಿಸೋಡ್ ಬರೆದಿದ್ದೆ. ಸೊ ಅದು ಸ್ಕ್ರೀನ್ಗಳು ಬರೆದು ವೆಂಕಿ ಅಂತ ಸ್ಕ್ರೀನ್ಗಳು ಬರೆದ್ರು. ಸೊ ನಾವು ಹೋಗಿ ಅದನ್ನು ದುಷ್ಯಂತ್ ದೀಪಕ್ ಸರ್ ಎಲ್ಲರೂ ಅದನ್ನು ಮಾಡಿಕೊಟ್ಟು ಪೋರ್ಚುಗಲಲ್ಲೇ ಶೂಟ್ ಮಾಡ್ಕೊಂಡು, ಅಂದರೆ ಅದು ಅಷ್ಟೇ ನ್ಯಾಚುರಲ್ ಬರಲಿ ಅಂತ ಅದೇ ಬೋಟು, ಅದೇ ಪೈರಟ್ ಶಿಪ್ ಹುಡುಕಿ ಆ ರೀತಿ ಎಲ್ಲ. ಸೊ ಪ್ರತಿಯೊಂದೂ ಏನು ಅಂದ್ಕೊಂಡಿದ್ದಾರೆ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಕೆಲವು ಸಿನಿಮಾಗಳು ಪಬ್ಲಿಸಿಟಿ ಮಾಡಿ ಬರುತ್ತೆ, ಈ ಸಿನಿಮಾ ರಿಲೀಸ್ ಆದರೆ ಸಾಕು ಪಬ್ಲಿಸಿಟಿ ಆಗುತ್ತೆ. ಸೊ ನನಗೆ ಈ ಆಡಿಯನ್ಸ್ ಎಂಟ್ ಆಗಿದ್ರೆ ನಾನು ಹಂಗೆ ಕಾಯ್ತಾ ಇದ್ದೀನಿ. ಗತವೈಭವ ಆಚೆ ಬರಬೇಕು, ನಾನು ನೋಡಬೇಕು, ಒಂದ್ಸಲ ಆಡಿಯನ್ಸ್ ಜೊತೆ ಗೊತ್ತಿಟ್ಟು ನಾನು ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಅಫ್ಕೋರ್ಸ್ ಈಗ RR ಎಲ್ಲ ಮುಗಿದಿದೆ, VFX ಮಾತ್ರ ಪೆಂಡಿಂಗ್ ಇದೆ. ನಿಮ್ಮಲ್ಲಿ ತುಂಬ ಶ್ರಮವಹಿಸಿ ಮಾಡ್ತಾ ಇದ್ದಾರೆ. ಅಂದರೆ ಈ ಟೀಸರ್ ಬಂದಿದ್ದು ಪೂರ್ತಿ VFX ಅಲ್ಲ, ನಾವೊಂದು ಅರ್ಜೆಂಟಿಗೆ ಕಟ್ ಮಾಡೋದು, ಒಂದು ಥಿಯೇಟರ್ಗೆ ಅಪ್ಲೋಡ್ ಮಾಡ್ಬೋದು. ಅದಕ್ಕೆ ಅನಿಮಲ್ಸ್ ಎಲ್ಲ ಯೂಸ್ ಮಾಡಿಲ್ಲ. ಇಲ್ಲಿದ್ರೆ ಇನ್ನೂ ನಮ್ಮ ಹತ್ರ ಬ್ಯೂಟಿಫುಲ್ ಶಾರ್ಟ್ಸ್ ಇದೆ, ಅನಿಮಲ್ಸ್ ಎಲ್ಲ ಅವಾಯ್ಡ್ ಮಾಡಿದ್ದೀವಿ. ಸೊ ಆ ಕಾರಣಕ್ಕಾಗಿ ಇದನ್ನು ಅವಾಯ್ಡ್ ಮಾಡಿದ್ದೀವಿ. ಇನ್ನು ಕೆಲವೊಂದು ದೇವಲೋಕದ್ದು ಸಮುದ್ರ ಮಂಥನ ಅಂತ ಒಂದು ಎಪಿಸೋಡ್ ಬರುತ್ತೆ, ಮತ್ತು ಕಮಲದ ಪೋರ್ಷನ್ ಬರುತ್ತೆ. ಅಲ್ಲೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ಕಮಲ ಓಡಿಸಿರೋದಿರ್ಬೋದು, ಪ್ರತಿಯೊಂದು ಶಾರ್ಟ್ಸ್ಗಳು ಅದೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ಬಟ್ ಅನಿಮಲ್ನ ಅವಾಯ್ಡ್ ಮಾಡಿರೋದ್ರಿಂದ ಅವನ್ನ ಬಂದಿಲ್ಲ. ಮೇ ಬಿ ಟ್ರೈಲರಿಗೆ ಬರ್ಬೋದು ಅಥವಾ ಫಿಲಮಲ್ಲೇ. ಅದು ಬಿಟ್ಟು ವಿಲಿಯಂ ಸರ್ ನಾನು ಸ್ಪೆಕ್ಸು ಹಾಕಲ್ಲ, ಗುಂಡು ಹಾಕಲ್ಲ, ಅವೆರಡು ವಿಲಿಯಂ ಸರ್ ಇದ್ದಾಗೆ ನನಗೆ. ಸೊ ಅವ್ರ ಜೊತೆಲಿ ಇದ್ರೆ
ಅಂದ್ರೆ ನಾವು ಅವತಾರ್ ಪೋರ್ಷನ್ ಒಡನಾಟ ಇರೋದಕ್ಕೆ ಅವತಾರ್ ಪೋರ್ಷನ್ ನಾವು ವರ್ಕ್ ಮಾಡ್ತಿದ್ದೋ ಡೈಲಿ ಹೋಗಿ ಈ ಶಾರ್ಟ್ ಹೀಗೆ ಅಂತ. ಬಟ್ ಈಗ ಏನು ಬೇಕಾಗಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ ಏನು ಶಾರ್ಟ್ ಡಿವೈಡ್ ಆಗುತ್ತೆ ಅದಕ್ಕೆ ಅಂತ. VFX ಅಪ್ಲೋಡ್ ಆಗೋವರೆಗೂ ಮಾಡ್ತಾನೆ ಇರ್ತಾರೆ. ಸೊ ಹಾಗೇನೆ ದೀಪಕ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಯಾಕಂದ್ರೆ ಏನೇ ಕೇಳಿದ್ರು ಡಿಸ್ಕಷನ್ ಮೇಲೆ ಪ್ರತಿಯೊಂದು ಅನುವು ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಧನ್ಯವಾದ ಹೇಳೋದು ಇಷ್ಟಪಡ್ತೀನಿ. ಮತ್ತೆ ದೇವಣ್ಣ ಪ್ರೊಡಕ್ಷನ್ ಮ್ಯಾನೇಜರ್ ಇರೋದು, ಪ್ರತಿಯೊಂದು ಅಂದರೆ ಆನ್ಲೈನ್ ಮಾಡ್ಕೊಟ್ಟಿರೋದು, ರಗಣ ಆರ್ಟ್ ಡಿಪಾರ್ಟ್ಮೆಂಟ್ ಇರೋದು, ಶಿವ ಸರ್ ದೇವಲೋಕ ಸೆಟ್ ಹಾಕೊಟ್ಟಿದ್ದಾರೆ, ಮತ್ತೆ ಉಲ್ಲಾಸ್ ಕಮಲ ಪೋರ್ಷನ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಸ್ಟಾರ್ಟಿಂಗ್ ಒಂದು 40 ಪೋರ್ಷನ್ ಶೂಟ್ನ ನಾವು ಒಂದು 10 ಡೇಸಲ್ಲಿ ಮುಗಿಸಿದ್ದ ಕೂರ್ಗು ಮತ್ತು ಬೆಂಗಳೂರಲ್ಲಿ. ಇನ್ನು ಒಂದು 40% ಪೋರ್ಷನ್ನ 40 ಡೇಸ್ ತಗೊಂಡು ಮಾಡಿದ್ದೀವಿ ನಾವು ಪ್ರತಿಯೊಂದು. ಅಂದರೆ ಆ ಸಿನಿಮಾ ನೀವು ಕೇಳ್ಕೊಂಡು ಹೋಗ್ತು. ತಿರ್ಗಾ ದೇವಲೋಕನ ತುಂಬ ಟೈಮ್ ತೊಗೊಂಡು ಮಾಡೋದು, ಪೋರ್ಚುಗೀಸ್ ಈ ರೀತಿ ಒಂದೊಂದು ಎಪಿಸೋಡ್ಗಳು ಟೈಮ್ ತೊಗೊಂಡು ಮಾಡಿದ್ವಿ. ದೇವಣ್ಣ ಕಾಸ್ಟ್ಯೂಮ್ ಡಿಸೈನ್, ಮತ್ತು ವರ್ಷಿಣಿ ಮೇಡಮ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ಅವ್ರಿಗೂ ಬಂದಿಲ್ಲ, ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ. ಪ್ರತಿಯೊಂದು ಇನ್ನು ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ದುಷ್ಯಂತ್ ಸೇಮ್ ಇದೇ ರೀತಿ. ಅಂದರೆ ಫಸ್ಟ್ ಟೈಮ್ ಬಂದಾಗ ಸಿನಿಮಾ ಅಂತ ಒಂದು ಆಪೋಸಿಟ್ ಆರ್ಟಿಸ್ಟ್ಗೆ ಕೇಳೋರು, ಸರ್ 3 ಥರ ಇದೆ ನನ್ನ ರಿಯಾಕ್ಷನ್, ಯಾವ ಥರದ್ದು ಬೇಕು ಅಂತ. ಸೊ ಈಗ ಆಪೋಸಿಟ್ ಆರ್ಟಿಸ್ಟ್ಗೆ ನೀವು ಈ ರೀತಿ ಮಾಡ್ತಾರಲ್ಲ, ಇವೆರಡು ಬಿಟ್ಟು ಈ ರೀತಿ ಮಾಡಿ ಅಂತ ಹೇಳೋದು. ಅಂದರೆ ಈ ಜರ್ನಿ ಒಂದು 4 ಇಯರ್ಸ್ ಜರ್ನಿ ನಮ್ಮದು ಗತವೈಭವ. ತುಂಬ ನ್ಯಾಚುರಲ್ ಆರ್ಟಿಸ್ಟ್ ನಾನು ವರ್ಕ್ ಮಾಡಿರೋದ್ರಲ್ಲಿ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತೀನಿ. ಮತ್ತು ಭಾಷಾ ಸ್ಪಷ್ಟನೆ ಒಂದು ತುಂಬ ಚೆನ್ನಾಗಿದೆ. ಮತ್ತು ಒಂದು ವಾಯ್ಸ್ ಏರಿಳಿತ ಅದೆಲ್ಲ ತುಂಬ ಸ್ಪಷ್ಟವಾಗಿದೆ. ಸೊ ಪ್ರೊಡ್ಯೂಸರ್ ಹೇಳ್ದಂಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಕೇಳ್ಕೊತೀನಿ. ಅಟ್ ದ ಸೇಮ್ ಟೈಮ್ ಆಶಿಕಾ ರಘುನಾಥ್, ಆಶಿಕಾ ಬಗ್ಗೆ ಹೇಳ್ಬೇಕಂದ್ರೆ ಮೇ ಬಿ ಫ್ಯಾಮಿಲಿ ಥರ ಆಗಿದ್ದಾರೆ. ಅವತಾರ್ ಪುರುಷನ್ ಮೇ ಬಿ ಒಂದು 7 ಇಯರ್ಸಿಂದ ನಮಗೆ 2 ಫಿಲಮ್ ಆದರೂ 7 ಇಯರ್ಸಿಂದ ಒಂದು ಜರ್ನಿ ಆಗಿದೆ. ಯಾವ ಡೈರೆಕ್ಟರ್ ಹೀರೋಯಿನ್ ಈ ಮಾತಾಡಲ್ಲ, ಸಿಸ್ಟರ್ ಥರ ಆಶಿಕಾ ನಮಗೆ ಥ್ರೂಔಟ್. ಅವರಂದ್ರೆ ಅವರು ಅಂದರೆ ಅವ್ರ ಪೇರೆಂಟ್ಸ್ ಜೊತೆ ನಾನು ಮಾತಾಡೋದಾಗಿರ್ಬೋದು ಅಥವಾ ಥ್ರೂಔಟ್ ಆಗಿ ಬಂದಿರೋದ್ರಿಂದ ನಾನು ಸೆಟ್ಟಲ್ಲಿ ಜಗಳ ಅಂತ ಮಾಡಿದರೆ ಗತವೈಭವದಲ್ಲಿ ಮಾತ್ರ ಸೊ ವೆರಿ ಸ್ವೀಟ್. ಅಂದರೆ ಆ್ಯಕ್ಟಿಂಗ್ ಬಿಟ್ಟು ಅಂದರೆ ಏನೇ ಸಿನಿಮಾದ ಡಿಪಾರ್ಟ್ಮೆಂಟ್ ಏನೇ ವಿಷಯ ಇದ್ರೂ ಡಿಸ್ಕಸ್ ಮಾಡ್ತೀವಿ. ಅವತಾರ ಪುರುಷದಿಂದ ಎಲ್ಲದಕ್ಕೂ ಅವರು ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ ಯು ಆಶಿಕಾ. ಅಟ್ ದ ಸೇಮ್ ಟೈಮ್ ನಾನು ಡೈರೆಕ್ಟರ್ ಆಗಿ ಆಶಿಕಾ ಅವ್ರಿಗೂ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಕೇಳ್ಕೊತೀನಿ. ಅಂದರೆ ಸುಮ್ಮನೆ ನಾನು ಮಾಡೋ ಮೂವಿಗೆಲ್ಲ ಎಲ್ಲ ಆರ್ಟಿಸ್ಟು ಬರಲಿ ಅಂತ ಕೇಳ್ಕೊತೀನಿ, ಅವ್ರಿಗೆ ಬರಲಿ ಅಂದ್ರೆ ನನಗೆ ಬರಲಿ ಅಂತ ಕೇಳ್ಕೊತೀನಿ. ಬಟ್ ಇದರಲ್ಲಿ ಅವರು 100% ಆ ಎಫರ್ಟ್ ಇದೆ. ನಾವು ಈಗ ಮೊನ್ನೆ ಇಡೀ ಸಿನಿಮಾ ರೀರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ. ಮೊನ್ನೆ ನೋಡ್ಬೇಕಾದ್ರೂ ಜುಡ ಫ್ರೆಂಡ್ ಒಬ್ರು ಬಂದಿದ್ರು ನೋಡ್ತಾ, ಒಂದು ಸೀನ್ ಬಂದಾಗ ಸೇರಿಂದೇ ಇದ್ಬಿಟ್ರು ಅವರು. ಅಂದರೆ ಅಷ್ಟು ಅವ್ರದ್ದು ಪರ್ಫಾರ್ಮೆನ್ಸ್ಗಳೆಲ್ಲ ಮೈ ಜುಮ್ ಅನ್ನೋದು ಅಥವಾ ಏನು ನಿಲ್ಲಿಸಿ ಇಲ್ಲಿಗೆ ನಾನು ನೋಡೋಕ್ಕಾಗ ಬಂದಿದೆ. ಆ ರೀತಿ ಒಂದಷ್ಟು ವಿಷಯಗಳು ಬಂದಿದೆ. ಸೊ ಅದರಿಂದ ಸಿನಿಮಾ ಮೇಲೆ ನಂಬಿಕೆ ಇದೆ. ಟು ಬಿ ಫ್ರ್ಯಾಂಕ್ ಅಂದರೆ ಪ್ರೊಡ್ಯೂಸರ್ ಆಗ್ಬೋದು, ನಾವು ಇದನ್ನು ಪ್ಯಾನ್ ಇಂಡಿಯಾ ಅಂತ ನಾವು ಟ್ರೀಟ್ ಮಾಡಿಲ್ಲ, ಒಂದು ಒಳ್ಳೆ ಕನ್ನಡ ಸಿನಿಮಾ ಅಂತ ಟ್ರೀಟ್ ಮಾಡಿಲ್ಲ. ಬಟ್ ಯಾರ್ಯಾರು ಫೂಟೇಜಸ್ ನೋಡಿದ್ರು ಫಸ್ಟ್ ನಾವು ತಗೊಂಡೋಗಿ ಇರ್ಬೋದು, ಅಲ್ಲಿಂದ ಡಬ್ಬಿಂಗ್ ಸುರೇಶ್ ಅವ್ರಿರ್ಬೋದು, ಎಲ್ಲರೂ ನೋಡಿದವರು ಇಲ್ಲ ಇದು ಪ್ಯಾನ್ ಇಂಡಿಯಾ ಬರಬೇಕಾಗುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲ ಕಡೆ ಹೋಗ್ತಿಲ್ಲ, ನಾವು ಕನ್ನಡ ಮತ್ತು ತೆಲುಗು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಸೊ ಆಗಬೇಕು ಅಂತ ಅವ್ರು ಆಸೆ ಪಡ್ತಿದ್ದಾರೆ. ಸೊ ಅದಕ್ಕೆ ಮತ್ತೆ ಪ್ರೊಡ್ಯೂಸರ್ ನೀಡಿರ್ತಾರೆ. ಸೊ ಹಾಗಾಗಿ ನಾವು 2 ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡ್ತಾ ಇದ್ದೀವಿ. ಇಲ್ಲ ಕಣ್ಣು ಅದು ಬಿಟ್ಟು ಇನ್ನು ಪೋಸ್ಟರ್ ಡಿಸೈನರ್ ಅಶ್ವಿನ್ ಪಾಪ ಅವರು ಎಫೆಕ್ಟಿವ್ ಆಗಿ ಮಾಡ್ತಾರೆ. ಮತ್ತು ಪಬ್ಲಿಸಿಟಿ ಹರೀಶ್ ಪ್ರತಿಯೊಬ್ಬರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಗತವಾಗ ನಾನು ಫುಲ್ ಪ್ರಾಜೆಕ್ಟ್ ನೋಡೋದ್ರಿಂದ ನನಗೆ ಅಂದರೆ ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಆ ರೀತಿ ತುಂಬಿದೆ ನನಗೆ. ಸೊ ಈ ಟೀಸರ್ ಅಂದರೆ ಜಸ್ಟ್ ಅರ್ಜೆಂಟಿಗೆ ಚೆಕ್ ಮಾಡಿ ಇದನ್ನೇ ಇಟ್ಬಿಟ್ಟಿದ್ವಿ. ಬಟ್ ಗ್ಯಾರಂಟಿ ತುಂಬ ಒಳ್ಳೆ ಫುಟೇಜಸ್ ನಮ್ಮ ಹತ್ರ ಇದೆ. ಸೊ ಸಿನಿರಸಕ್ಕೆ ಬೇರೆ ಥರದ್ದೇ ಸಿನಿಮಾ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಇದೆ, ಎಮೋಷನ್ಸ್ ಇದೆ. ಆಚೆ ಬರ್ತಾ ಒಂದಷ್ಟು ಮಾತಾಡ್ತಿರ್ತಾರೆ, ಆಚೆ ಬಂದಮೇಲೂ ಸಿನಿಮಾ ರಿಪೀಟ್ ಆಡಿಯನ್ಸ್ ಕೇಳೋಂಥ ಸಿನಿಮಾ ಅನಿಸುತ್ತೆ ಇದು. ಸೊ ನನಗೆ ತುಂಬ ನಂಬಿಕೆ ಇದೆ, ಗೆಲ್ಬೇಕು ಈ ಸಿನಿಮಾ. ಸೊ ಈ ಟೀಸರ್